12 ಮಹಾ ಮುಷ್ಕರ ಬೆಂಬಲಿಸಿ ಬಂದರು ಹಮಾಲಿ ಕಾರ್ಮಿಕರ ಸಭೆ ನಡೆದಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆ ರದ್ದುಗೊಳಿಸಲು ಒತ್ತಾಯಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಫೆಬ್ರವರಿ 12ರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿವೆ. ಹಳೆ ಬಂದರು ಸಾಗಟು ಮಾರುಕಟ್ಟೆಯ ಹಮಾಲಿ ಕಾರ್ಮಿಕರು ಪ್ರಸ್ತಾವಿಕ ಮುಷ್ಕರ ಬೆಂಬಲಿಸಿ ಬಂದರು ಶ್ರಮಿಕರ ಸಂಘದ ನೇತೃತ್ವದಲ್ಲಿ ಹಳೆ ಬಂದರಿನ ಕಾರ್ಮಿಕರ ಕಟ್ಟೆಬಲಿ ಸಭೆ ನಡೆಸಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್, ಕೇಂದ್ರದ ಬಿಜೆಪಿ ಸರ್ಕಾರ ಕಾರ್ಮಿಕ ಸಂಹಿತೆ ಜಾರಿ ಮಾಡಿ ಕಾರ್ಮಿಕರ ಕಾನೂನುಗಳನ್ನು ಶೈತ್ಯಾಗಾರದಲ್ಲಿ ಇಟ್ಟಿದೆ, ಕಾರ್ಮಿಕರ ಧ್ವನಿ ಅಡಗಿಸಲು ಪ್ರಯತ್ನಿಸುತ್ತಿದೆ ಎಂದು ಆಪಾದಿಸಿದ್ದಾರೆ. ಸಂಘದ ಅಧ್ಯಕ್ಷರಾದ ಬಿಕೆ ಇಮ್ತಿಯಾಜ್ ಮಾತನಾಡಿ, ಕೇಂದ್ರವನ್ನಾಳುವ ನರೇಂದ್ರ ಮೋದಿ ಸರ್ಕಾರ ಕೋಆಪರೇಟಿವ್ ಕಂಪನಿಗಳ ಅಡಿಯಾಲಾಗಿ ಕೆಲಸ ಮಾಡುತ್ತಿದೆ, ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡಿ ಕಾರ್ಮಿಕರ ಹಿತವನ್ನು ಬಲಿ ಕೊಡುತ್ತಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಉಳ್ಳಾಲಬೈಲು, ಖಜಾಂಚಿ ಶಮೀರ್ ಬೋಳಿಯಾರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಫೆಬ್ರವರಿ 12ನೇ ತಾರೀಕಿನಂದು ದೇಶದಾದ್ಯಂತ ಕಾರ್ಮಿಕ ವರ್ಗ ತಮ್ಮ ಒಂದು ದಿನದ ದುಡಿಮೆಯನ್ನು ನಿಲ್ಲಿಸಿ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಕೋಟ್ಯಾಂತರ ವಿಭಾಗದ ಕಾರ್ಮಿಕರು, ವಿವಿಧ ವಿಭಾಗದ ಕಾರ್ಮಿಕರು, ನೌಕರರು ಎಲ್ಲರೂ ಸೇರಿ ಈ ಮುಷ್ಕರವನ್ನು ನಡೆಸಲಿಕ್ಕಿದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದು, ಇಲ್ಲಿ ನಡೆದಿರ್ತಕ್ಕಂಥ ನೂರಾರು ಸಂಖ್ಯೆಯ ಕಾರ್ಮಿಕರಲ್ಲಿ ನಮಗೆ ಈ ವಿಚಾರ ಗೊತ್ತಿರಬೇಕು. ಯಾತಕ್ಕಾಗಿ ಮುಷ್ಕರ? ಫೆಬ್ರವರಿ 12ನೇ ತಾರೀಕಿನಂದು ಭಾರತ ದೇಶ ಸ್ತಬ್ಧ ಆಗುತ್ತೆ. ಯಾಕೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ತೊಂದರೆಯನ್ನ, ಸಂಘರ್ಷವನ್ನ ತಂದೊಡ್ತಾ ಇದೆ. ದೇಶದಲ್ಲಿ ಜಾರಿಯಲ್ಲಿದ್ದಂತ 29 ಕಾರ್ಮಿಕ ಕಾನೂನುಗಳನ್ನ ರದ್ದು ಮಾಡಿ ಕಾರ್ಮಿಕ ಕೋಡನ್ನ ಜಾರಿಗೆ ತಂದಿರತಕ್ಕಂಥ ಕೇಂದ್ರ ಸರ್ಕಾರದ ನೀತಿಯನ್ನು ವಿರೋಧಿಸಿ, ಅದರ ಜೊತೆಯಲ್ಲಿ ರೈತರಿಗೆ ಮಾರಕವಾಗಿರ್ತಕ್ಕಂಥ ಬೀಜ ಮಸೂದೆ ಮತ್ತು ವಿದ್ಯುತ್ ಮಸೂದೆಯನ್ನ ಜಾರಿಗೆ ತಂದು ದೇಶದಲ್ಲಿರ್ತಕ್ಕಂಥ ರೈತ ಕಾರ್ಮಿಕ ವರ್ಗಕ್ಕೆ ದೊಡ್ಡ ರೀತಿಯ ಅನ್ಯಾಯವನ್ನ ಮಾಡಿದೆ. ಈ ಅನ್ಯಾಯವನ್ನ ವಿರೋಧಿಸಿ ಕಾರ್ಮಿಕ ಮತ್ತು ರೈತರಿಗೆ ಆಗುವಂತಹ ಸಮಸ್ಯೆಗಳಿಗೆ ಇವತ್ತು ಪರಿಹಾರವಾಗಿ ಈ ಕಾರ್ಮಿಕ ಬಿಲ್ ಅನ್ನ, ಈ ಕೋಡನ್ನ ರದ್ದು ಮಾಡಬೇಕು.